ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕಮಲಾಕ್ಷಿ, ಆಸ್ಟ್ರೋ ನ್ಯೂಮರಾಲಜಿಸ್ಟ್ ಹಾಗೂ ಮಿನಿಕೋಟ್ ಸ್ಪಿರಿಚುವಲ್ ಹೀಲರ್, ಫೌಂಡರ್ ಆಫ್ ಗೋಲ್ಡನ್ ಟ್ರನ್ಸ್. ಇವತ್ತಿನ ವಿಚಾರ ನೋಡ್ತಾ ನೋಡ್ತಾ ಸೆಪ್ಟೆಂಬರ್ ತಿಂಗಳು ಬಂದೇ ಬಿಡ್ತು. ಸೊ ದಿನಗಳು ಹೀಗೆ ಉರುಳ್ತಾ ಇದೆ. ಸೆಪ್ಟೆಂಬರ್ ತಿಂಗಳಿಗೆ ಒಂದು ಅದ್ಭುತವಾದ ಮನಿ ನಂಬರ್. ಸೊ ಯಾವ ಸಂಖ್ಯೆಗಳು ಅದು ಅಂತೇಳಿ ನೋಡೋಣ. ಜೊತೆಗೆ ಸೆಪ್ಟೆಂಬರ್ ತಿಂಗಳು ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವ ಜನ್ಮ ದಿನಾಂಕದವರಿಗೆ ಎಷ್ಟು ಪಾಸಿಟಿವ್ ಆಗಿರುತ್ತೆ ಅಥವಾ ಯಾವ ವಿಚಾರಗಳನ್ನ ಯಾವ ಫಲಗಳನ್ನ ತಿಳಿಸ್ಕೊಡುತ್ತೆ ಅಂತ ಹೇಳಿ ಕೂಡ ನೋಡ್ತಾ ಹೋಗೋಣ. ಬಹಳನೇ ವಿಶೇಷವಾದ ವಿಡಿಯೋ, ಕಂಪ್ಲೀಟ್ ಆಗಿ ನೋಡಿ, ಒಂದಷ್ಟು ಒಳ್ಳೆಯ ಮಾಹಿತಿಗಳನ್ನ ನೀವು ತಿಳ್ಕೊಳ್ಬಹುದು ಅಂತ ಹೇಳ್ತಾ, ಮೊದಲನೇದಾಗಿ ಮನಿ ನಂಬರ್ ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಆತನದೇ ಆದ ಕಷ್ಟಗಳು ಅಂತ ಇರುತ್ತೆ. ಕಷ್ಟಪಟ್ಟು ಶ್ರಮ ವಹಿಸಿ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ದುಡಿದಂತ ಒಂದು ಹಣ ಅವ್ರ ಕೈ ಸೇರೋದಿಲ್ಲ. ಸಮಟೈಮ್ಸ್ ಕೆಲವು ಹಣಗಳು ಸ್ಟಕ್ ಆಗಿದ್ದಿರ್ಬೋದು, ಅಥವಾ ಸ್ಯಾಲರಿ ಕಡಿಮೆ ಅನ್ನುವಂಥದ್ದು ಇರ್ಬೋದು, ಕಮಿಟ್ಮೆಂಟ್ಗಳಿಗೆ ಹೊಂದಿಸೋದಕ್ಕಾಗದೇ ಇದ್ದಿರ್ಬೋದು. ಈ ತರದ ಎಷ್ಟೋ ಸಮಸ್ಯೆಗಳು ಇದ್ದೇ ಇರುತ್ತೆ ಜನಸಾಮಾನ್ಯರಲ್ಲಿ. ಸೊ ಹಾಗಾಗಿ ಈ ಒಂದು ಮನಿ ನಂಬರ್ ಅನ್ನುವಂಥದ್ದು ನಮಗೆ ನಮ್ಮ ಶ್ರಮಕ್ಕೆ ತಕ್ಕನಾಗಿ ಹೆಲ್ಪ್ ಮಾಡುವಂಥದ್ದು ಅಂತ ಹೇಳ್ತೀವಿ. ಕಂಪ್ಲೀಟ್ ಈ ಒಂದು ಸಂಖ್ಯೆಗಳ ಮೇಲೆ ದಯವಿಟ್ಟು ಡಿಪೆಂಡ್ ಆಗಬೇಡಿ. ಪರಿಶ್ರಮ ಜೊತೆಗೆ ಪ್ರಯತ್ನ ಎರಡೂ ಕೂಡ ಬಹಳನೇ ಮುಖ್ಯವಾಗುತ್ತೆ. ಸೊ ಹಾಗಾಗಿ ಈ ಒಂದು ಸಂಖ್ಯೆ ಏನ್ ಮಾಡುತ್ತೆ ಅಂದ್ರೆ ನಿಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿಯನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಸಹಾಯಕಾರಿಯಾಗುತ್ತೆ. ಬಿಕಾಸ್ ಸಂಖ್ಯೆಗಳಿಗೆ ಒಂದು ಸ್ಟ್ರಾಂಗೆಸ್ಟ್ ವೈಬ್ರೇಷನ್ ಇರತಕ್ಕಂಥದ್ದು. ಹಾಗಾಗಿ ಸೆಪ್ಟೆಂಬರ್ ತಿಂಗಳಿಗೆ ಬಹಳ ವಿಶೇಷವಾದ ಸಂಖ್ಯೆ ಯಾವುದು ಅಂದ್ರೆ 111 3 ಬಾರಿ 1 ಅನ್ನುವಂಥ ಸಂಖ್ಯೆಗಳನ್ನ ಎಲ್ಲಿ ಬರ್ಕೊಳ್ಬೇಕು? ನಿಮ್ಮ ಎಡಗೈನ ಒಂದು ರಿಸ್ಟ್ ಪೋರ್ಷನ್, ಇಲ್ಲಿ ಮಣಿಕಟ್ಟಿನ ಜಾಗ ಅಂತ ಏನ್ ಹೇಳ್ತೀವಿ, ಈ ಜಾಗದಲ್ಲಿ ಬರ್ಕೊಳ್ಳುವಂಥದ್ದು. ಯಾವ ಕಲರ್ ಪೆನ್ ಅಂದ್ರೆ ಬ್ಲೂ ಕಲರ್ ಪೆನ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ. ಇದನ್ನ ಇಡೀ ತಿಂಗಳು ಪೂರ್ತಿ, ಸೆಪ್ಟೆಂಬರ್ ತಿಂಗಳು ಪೂರ್ತಿ ಇದನ್ನ ಬರ್ಕೊಳ್ತಾ ಬನ್ನಿ. ಸೊ ಒಂದಷ್ಟು ಪಾಸಿಟಿವ್ ವಿಚಾರಗಳು ಖಂಡಿತವಾಗಿಯೂ ನಿಮ್ಗೆ ಸಹಾಯಕಾರಿಯಾಗುತ್ತೆ. ಮತ್ತೊಂದು ವಿಚಾರ, ಎಲ್ಲರಿಗೂ ಎಲ್ಲಾ ಸಂಖ್ಯೆಗಳು ಪಾಸಿಟಿವ್ ಆಗಿರುವುದಿಲ್ಲ. ಜನ್ಮ ಜಾತಕ ಅನ್ನುವಂಥದ್ದು ಕೂಡ ಇರುತ್ತೆ. ಇನ್ ಜನರಲಿ ನಾವು ತಗೊಳ್ಳುವಾಗ, ಸೊ ಆ ಒಂದು ತಿಂಗಳಿಗೆ ಸಂಬಂಧಪಟ್ಟಾಗೆ ನಾವು ನೋಡ್ಕೊಳ್ಳುವಾಗ ಖಂಡಿತವಾಗಿ ಗೋಚಾರ ರೀತಿ ಅಂತ ಏನ್ ಹೇಳ್ತೀವಿ ಜ್ಯೋತಿಷ್ಯದಲ್ಲಿ, ಅದೇ ರೀತಿ ಸಂಖ್ಯಾಶಾಸ್ತ್ರದಲ್ಲಿಯೂ ಕೂಡ ತಿಂಗಳಿನ ಎಫೆಕ್ಟ್ ಪ್ರತಿಯೊಬ್ಬರ ವ್ಯಕ್ತಿಯ ಮೇಲೂ ಇರೋದ್ರಿಂದ ಈ ಒಂದು ಸಂಖ್ಯೆಗಳು ಕೂಡ ಪಾಸಿಟಿವ್ ವಿಚಾರವನ್ನೇ ನಿಮ್ಗೆ ಕೊಡುವಂತದ್ದಾಗುತ್ತೆ. ಟ್ಯಾಟೂ ಹಾಕ್ಸ್ಕೊಳ್ಳುವಂಥದ್ದು ಆ ರೀತಿಯಾಗಿ ದಯವಿಟ್ಟು ಮಾಡಬೇಡಿ. ಪ್ರತಿ ತಿಂಗಳಿಗೂ ಅದರದೇ ಆದ ಬೇರೆ ಬೇರೆ ವೈಬ್ರೇಷನ್ ಅನ್ನುವಂಥದ್ದು ಇರುತ್ತೆ, ಬೇರೆ ಬೇರೆ ಸಂಖ್ಯೆಗಳು ಅನ್ನುವಂಥದ್ದು ಇರುತ್ತೆ. ಸೊ ಹಾಗಾಗಿ ಈ ಒಂದು ಸಂಖ್ಯೆ 111 ಅನ್ನುವಂಥ ಸಂಖ್ಯೆಯನ್ನ ಇಡೀ ಸೆಪ್ಟೆಂಬರ್ ತಿಂಗಳು ಬ್ಲೂ ಕಲರ್ ಪೆನ್ನಲ್ಲಿ ಬರ್ಕೊಳ್ಳುವಂಥದ್ದು ನಿಮ್ಗೆ ಹಣಕಾಸಿನ ವಿಚಾರಗಳಿಗೆ ಸಹಾಯಕಾರಿಯಾಗುತ್ತೆ. ಮತ್ತೊಂದು ಪ್ಲಸ್ ಪಾಯಿಂಟ್ ಏನು ಈ ತಿಂಗಳಿನಲ್ಲಿ ಅಂತಂದ್ರೆ, ಹಿಡಿದಂತ ಕೆಲಸಗಳನ್ನ ಕಂಪ್ಲೀಟ್ ಮಾಡೋದಕ್ಕೆ ಒಂದು ಹುರುಪು, ಚೈತನ್ಯ ಅನ್ನುವಂಥದ್ದು ಸಿಗುತ್ತೆ. ಜೊತೆಗೆ ಒಂದು ಧೈರ್ಯ, ಕಾನ್ಫಿಡೆನ್ಸ್ ಅಂತ ಏನ್ ಹೇಳ್ತೀವಿ ಅದನ್ನು ಕೂಡ ಬೂಸ್ಟ್ ಮಾಡುವಂತದ್ದಾಗತ್ತೆ. ಸಾಕಷ್ಟು ಒಂದು ಪಾಸಿಟಿವ್ ನಂಬರ್ ಟ್ರೈ ಮಾಡಿ ಅಂತ ಹೇಳ್ತೀನಿ. ಎಸ್, ಈಗ ಮುಖ್ಯವಾದ ವಿಚಾರಕ್ಕೆ ಬರೋಣ. ಸೆಪ್ಟೆಂಬರ್ ತಿಂಗಳು ಯಾವ ಯಾವ ಜನ್ಮ ದಿನಾಂಕದವರಿಗೆ ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳಿ ನಾವು ನೋಡೋದಾದ್ರೆ, ಮೊದಲನೇದಾಗಿ 1, 10, 19 ಹಾಗೆ 28ನೇ ತಾರೀಕಿನಲ್ಲಿ ಯಾರೆಲ್ಲ ಹುಟ್ಟಿರ್ತೀರಿ ಅವರಿಗೆಲ್ಲ ಈ ಒಂದು ತಿಂಗಳು ಸಾಕಷ್ಟು ಒಂದು ಹೈ ಎನರ್ಜಿ ಅಂತ ಹೇಳ್ತೀವಿ. ಬಹಳಷ್ಟು ಎನರ್ಜಿ ಲೆವೆಲ್ಸ್ ಜಾಸ್ತಿಯಾಗಿ ಇರುತ್ತೆ. ಸೊ ಯಾವುದೇ ಒಂದು ವಿಚಾರದಲ್ಲಿಯೂ ಕೂಡ ಮಾನಸಿಕವಾಗಿ ಆಗಿದ್ದಿರ್ಬೋದು, ದೈಹಿಕವಾಗಿ ಆಗಿದ್ದಿರ್ಬೋದು, ಕೆಲಸಗಳನ್ನ ಕೈಗೆ ತಗೊಳ್ಳುವಂತ ಒಂದು ವಿಚಾರ. ಜೊತೆಗೆ ಹಣಕಾಸಿನ ವಿಚಾರ ಅಂತಂದ್ರೂ ಕೂಡ ಸಮಟೈಮ್ಸ್ ಏನಂತಂದ್ರೆ, ಯಾರನ್ನೋ ಕೇಳೋದಕ್ಕೆ ಹೆಸಿಟೇಟ್ ಮಾಡ್ಕೊಳ್ತಾ ಇರ್ತೀರಿ, ಅಥವಾ ನಿಮ್ಮ ಒಂದು ಶ್ರಮದ ವಿಚಾರಗಳೇನಿರುತ್ತೆ ಅಲ್ಲಿ ಏನೋ ಒಂದು ಬರೋದಕ್ಕಿರುತ್ತೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇರ್ತೀರಿ, ಅದು ಬಂದಿರೋದಿಲ್ಲ. ಆ ಎಲ್ಲ ವಿಚಾರಗಳು ಅಂತ ನಾವು ಕನ್ಸಿಡರ್ ಮಾಡಿದ್ರು ಕೂಡ ಈ ಒಂದು ತಿಂಗಳು ಹಣಕಾಸಿನ ವಿಚಾರದಲ್ಲಿ ಖಂಡಿತವಾಗಿ ಪಾಸಿಟಿವ್ ಆಗಿ ಇರುತ್ತೆ. ಜೊತೆಗೆ ಸಹಾಯ ಹಸ್ತ ಅಂತ ಏನ್ ಹೇಳ್ತೀವಿ, ಆ ಒಂದು ಹೆಲ್ಪಿಂಗ್ ಹ್ಯಾಂಡ್ ಅನ್ನುವಂಥದ್ದು ನಿಮಗೆ ಎಲ್ಲಿಂದಾದ್ರೂ ಖಂಡಿತವಾಗಿ ಬರುತ್ತೆ. ದೈವಬಲ ಅಂತ ಕೂಡ ನಾವು ಹೇಳ್ಬೋದು. ಟ್ರಾವೆಲ್ ಮಾಡಬೇಕು ಅಂತ ನಿಮಗೆ ಇಚ್ಛೆ ಇದ್ರೆ ಖಂಡಿತವಾಗಿಯೂ ಧಾರ್ಮಿಕ ಕ್ಷೇತ್ರಗಳಿಗೆ ಈ ಒಂದು ತಿಂಗಳಿನಲ್ಲಿ ನೀವು ಓಡಾಟವನ್ನ ಮಾಡ್ತೀರಿ. ಜೊತೆಗೆ ಸ್ವಲ್ಪ ಉದ್ರೇಕ ಅನ್ನುವಂಥದ್ದು ಜಾಸ್ತಿ ಇರುತ್ತೆ. ಹೇಗೆ ನಾವು ಹೇಳೋದು ಇದನ್ನ ಅಂತಂದ್ರೆ, ಹೈ ಎನರ್ಜಿ ಅಂತ ಹೇಳಿದೆ ನಾನು ಹಾಗೆ. ಸೊ ಹಾಗಾಗಿ ದಿಢೀರ್ ಅಂತ ಹೇಳಿ ನಿರ್ಧಾರಗಳನ್ನ ತಗೊಳ್ಳುವಂಥದ್ದು ಅಥವಾ ಯಾವುದೋ ವಿಚಾರಗಳಿಗೆ ಸಂಬಂಧಪಟ್ಟಾಗೆ ಕಮಿಟ್ ಆಗುವಂಥದ್ದು, ಇದು ಇವತ್ತಿಗೆ ನಿಮ್ಗೆ ಸರಿ ಅನ್ನಿಸ್ಬೋದು, ಆದ್ರೆ ಮುಂಬರುವ ದಿನಗಳಲ್ಲಿ ಅದು ಸ್ವಲ್ಪ ಸಮಸ್ಯೆಯನ್ನೇ ಉಂಟು ಮಾಡುತ್ತೆ. ಸೊ ಯಾವುದೇ ನಿರ್ಧಾರಗಳನ್ನ ಮಾಡೋದಕ್ಕಿಂತ ಮುಂಚೆ 1 ಅಲ್ಲ 10 ಬಾರಿ ಯೋಚನೆ ಮಾಡಿ ಮುಂದಕ್ಕೆ ಹೋಗುವಂಥದ್ದು ನಿಮ್ಗೆ ಮುಂದಿನ ದಿನಗಳಲ್ಲಿ ಕೂಡ ಒಳ್ಳೆ ರೀತಿಯಲ್ಲೇ ಇರುತ್ತೆ ಅಂತ ಹೇಳ್ತಾ, ಇದು 1ನೇ ಸಾಲಿನವರಿಗೆ 1, 10, 19 ಹಾಗೆ 28ನೇ ತಾರೀಕಿನಲ್ಲಿ ಯಾರೆಲ್ಲ ಹುಟ್ಟಿದ್ರಿ ಅವರಿಗೆ ಈ ವಿಚಾರಗಳು. ನೆಕ್ಸ್ಟ್ ನಂಬರ್ 2, 2, 11, 20 ಹಾಗೆ 29 ಈ ತಾರೀಕಿನಲ್ಲಿ ಯಾರೆಲ್ಲ ಹುಟ್ಟಿರ್ತೀರಿ ಈ ಒಂದು ತಿಂಗಳು ಸ್ವಲ್ಪ ಮಾನಸಿಕವಾದ ಒದ್ದಾಟ, ತೊಳಲಾಟಗಳು ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ನಿಮ್ಗೆ ಮೆಂಟಲ್ ಸ್ಟ್ರೆಸ್ ಅಂತ ಏನ್ ಹೇಳ್ತೀವಿ ಅದು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಯಾವುದೇ ಒಂದು ವಿಚಾರಗಳನ್ನು ಕೂಡ ಬಹಳ
ಪುಟ್ಟದಾಗಿ ತಗೊಳ್ಬೇಕಾಗುತ್ತೆ. ಸಣ್ಣ ಸಣ್ಣ ವಿಚಾರಗಳಿಗೂ ಕೂಡ ಹೆಚ್ಚಿನ ತಲೆ ಕೆಡಿಸ್ಕೊಳ್ಳುವಂಥದ್ದು ಅಥವಾ ಅದ್ರ ಬಗ್ಗೆನೇ ಬಹಳ ಕೊರಗುವಂಥದ್ದು ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಅಡ್ಡಿಯಾಗುವಂತ ಒಂದು ಸಾಧ್ಯತೆ ಅಂತ ಹೇಳ್ತೀವಿ. ಸುಮ್ಮನೆ ಅಪವಾದಗಳು ಬರುವಂಥದ್ದು ಅಥವಾ ನಿಮ್ಮ ಮೇಲೆ ನಿಂದನೆಗಳು ಬರುವಂಥದ್ದು ಕೂಡ ಈ ಒಂದು ತಿಂಗಳಿನಲ್ಲಿ ನಡೆಯುತ್ತೆ. ಸೊ ಸಿಚುವೇಶನ್ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಿ ಅನ್ನೋದ್ರ ಮೇಲೆ ಈ ಕಂಪ್ಲೀಟ್ ತಿಂಗಳು ಅನ್ನುವಂಥದ್ದು ಇರುತ್ತೆ ನಿಮಗೆ. ಸೊ ಧೈರ್ಯ ಇಲ್ಲ, ಆಂಗ್ಸೈಟಿ ಇಶ್ಯೂಸ್ ಇದೆ, ಭಯ ಇದೆ, ಗಟ್ಟಿಯಾಗಿ ಮಾತಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ವ್ಯಕ್ತಿಗಳು ಕೂಡ ಈ ಒಂದು ತಿಂಗಳಿನಲ್ಲಿ ಬಹಳ ಗಟ್ಟಿಯಾಗಿ ಮಾತಾಡ್ತೀರಿ. ಸಮ್ ಪಾಸಿಟಿವ್, ಸೊ ಗಟ್ಟಿಯಾಗಿ ಮಾತಾಡಿದಾಗ ಎದುರುಗಡೆ ಇರ್ತಕ್ಕಂಥವರಿಗೆ ವಿಚಾರಗಳು ಸರಿಯಾದ ರೀತಿಯಲ್ಲಿ ತಲುಪಬಹುದು ಅಥವಾ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಅವರಿಗೆ ಅರ್ಥ ಆಗ್ಬೋದು. ಮತ್ತೊಂದು ರೀತಿಯಲ್ಲಿ ಇಲ್ಲದೆ ಇರ್ತಕ್ಕಂಥ ಸಮಸ್ಯೆಗಳು ಕೂಡ ಉದ್ಭವವಾಗಬಹುದು. ಈ ಎರಡೂ ರೀತಿಯ ವಿಚಾರಗಳನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ಖರ್ಚುಗಳನ್ನ ಈ ಒಂದು ತಿಂಗಳಿನಲ್ಲಿ ನೋಡಿ ಮಾಡ್ಬೇಕಾಗತ್ತೆ. ಬಿಕಾಸ್ ನೀವು ಅನ್ಕೊಂಡಿರೋದಕ್ಕಿಂತ ಡಬಲ್ ಟ್ರಿಬಲ್ ಜಾಸ್ತಿ ಎಕ್ಸಸ್ ಖರ್ಚಾಗುವಂತ ಸಾಧ್ಯತೆ ಇದೆ. ಪಾಸಿಟಿವ್ ಏನು ಅಂತಂದ್ರೆ ಧೈರ್ಯ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಹಾಗೆ ನಿಮ್ಮೊಳಗಡೆನೆ ಒಂದು ಸ್ಟ್ರೆಂತ್ ಅನ್ನುವಂಥದ್ದು ಬರುತ್ತೆ. ಸೊ ಯಾವ ವಿಚಾರಗಳಿಗೆ ತಲೆ ಕೆಡಿಸ್ಕೋಬೇಕು, ಯಾವ ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ಬಾರ್ದು ಅನ್ನುವಂಥ ಕ್ಲಾರಿಟಿ ಸಿಗುವಂತ ಒಂದು ತಿಂಗಳು ಅಂತ ಕೂಡ ನಾನು ಹೇಳ್ತೀನಿ. ನಿಮ್ಮ ತಂದೆಗೆ ಸಾಧ್ಯವಾದ್ರೆ ಈ ತಿಂಗಳಿನಲ್ಲಿ ನಿಮ್ಮ ತಂದೆಗೆ ಒಂದು ಸಿಹಿಯನ್ನ ಕೊಟ್ಟು ಆಶೀರ್ವಾದ ಪಡ್ಕೊಳ್ಳುವಂಥದ್ದು ಬಹಳಾನೇ ಉತ್ತಮ. ಇದು ಪ್ರತಿ ಸೋಮವಾರ, ಇಡೀ ತಿಂಗಳು ಪ್ರತಿ ಸೋಮವಾರ ಇದನ್ನ ಮಾಡ್ತಾ ಬರೋದ್ರಿಂದ ನಿಮಗೆ ಒಂದು ಸ್ಟ್ರೆಂತ್ ಎನ್ಹಾನ್ಸ್ ಆಗುತ್ತೆ. ಜೊತೆಗೆ ಬರ್ತಕ್ಕಂತ ಸಮಸ್ಯೆಗಳು ಕೂಡ ಕಡಿಮೆ ಆಗುವಂತ ಸಾಧ್ಯತೆಗಳು ಹೆಚ್ಚಿನದಾಗಿ ಇರುತ್ತೆ. ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಸೀರೀಸ್ ನಂಬರ್ 3, 3, 12, 21 ಹಾಗೆ 30ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಈ ಒಂದು ತಿಂಗಳು ಸಾಕಷ್ಟು ಪಾಸಿಟಿವ್ ನೋಟನ್ನೇ ನಾವು ಹೇಳ್ಬೋದು. ಸೊ 3ನೇ ಸಂಖ್ಯೆಯವರು ಅಂತ ಬರುವಾಗ ಸಾಕಷ್ಟು ಲೇಸಿನೆಸ್ ಅಂತ ಹೇಳ್ತೀವಿ. ಸೊ ಮುಖವಾಡಗಳನ್ನ ಹಾಕೊಳ್ತಾ ಇರ್ತಾರೆ ಆಗಿಂದಾಗ್ಲೇ. ಅಂದ್ರೆ ಎಲ್ಲಿ ಹೇಗೆ, ಯಾರ ಮುಂದೆ ಹೇಗಿರ್ಬೇಕು ಅನ್ನೋ ಎಲ್ಲ ವಿಚಾರಗಳು ಗೊತ್ತಿರುತ್ತೆ. ಸೊ ಇವ್ರು ತಪ್ಪು ಮಾಡಿದ್ರು ಕೂಡ ತಪ್ಪಲ್ಲ ಅನ್ನೋ ರೀತಿಯಲ್ಲೇ ಪೋಟ್ರೆ ಮಾಡ್ಕೊಳ್ಳುವಂತ ಒಂದು ವ್ಯಕ್ತಿತ್ವ ಈ ಒಂದು ತಿಂಗಳಿನಲ್ಲಿ ಆ ರೀತಿಯಾಗಿ ಏನಾದ್ರು ಇದ್ರೆ ಖಂಡಿತವಾಗಿಯೂ ಬೀಳುವ ಒಂದು ಚಾನ್ಸಸ್ ಅಂತ ಹೇಳ್ತೀವಿ. ಡೆಫಿನೆಟ್ಲಿ ಆ ಒಂದು ಚಾನ್ಸಸ್ ಇರುತ್ತೆ. ಕಾರಣ ಇದೆ, ಪ್ರತಿಯೊಂದು ಸಂಖ್ಯೆಗಳಿಗೂ ಕೂಡ ಅದರದೇ ಆದ ವ್ಯಕ್ತಿತ್ವ ಅನ್ನುವಂಥದ್ದು ಇರುತ್ತೆ. ಸೊ ಹಾಗಾಗಿ ಈ 3ನೇ ತಾರೀಕಿನವರಿಗೆ ಈ ಒಂದು ತಿಂಗಳು ದೈವಬಲ ಅನ್ನುವಂಥದ್ದು ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಧಾರ್ಮಿಕ ಒಂದು ಕೆಲಸ ಕಾರ್ಯಗಳನ್ನ ಹೆಚ್ಚಿನದಾಗಿ ಮಾಡ್ಬೇಕಾಗುತ್ತೆ. ಡೊನೇಟ್ ಮಾಡುವಂಥದ್ದು ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುವಂಥದ್ದು ಅಥವಾ ಬೇರೆ ಯಾರಿಗಾದ್ರೂ ಏನಾದ್ರೂ ಒಂದು ನಿಮ್ಮ ಕೈಯಲ್ಲಾದಷ್ಟು ಯಥಾಶಕ್ತಿ ದಾನಗಳನ್ನ ಮಾಡಿದಾಗ ಇರ್ತಕ್ಕಂಥ ಸಮಸ್ಯೆಗಳಿಂದ ಹೊರಗಡೆ ಬರಬಹುದು. ಜೊತೆಗೆ ಹನುಮಂತನಿಗೆ ಮೋತಿಚೂರ್ ಲಡ್ಡನ್ನ ನೀವು ಪ್ರತಿ ಗುರುವಾರಗಳಂದು ಕೊಡ್ಬೋದು ಅಥವಾ ಗುರು ರಾಯರ ಆರಾಧನೆಯನ್ನ ಮಾಡುವಂಥದ್ದು, ದತ್ತಾತ್ರೇಯರ ಆರಾಧನೆಯನ್ನ ಮಾಡುವಂಥದ್ದು ಅಥವಾ ನಿಮ್ಮ ಟೀಚರ್ಸ್ ಯಾರಿರ್ತಾರೆ ಅವ್ರನ್ನ ಹುಡ್ಕೊಂಡು ಹೋಗಿ ಅವ್ರಿಗೆ ಏನಾದ್ರು ಒಂದು ಸಿಹಿಯನ್ನ ಕೊಡುವಂಥದ್ದು, ಅವ್ರ ಬ್ಲೆಸ್ಸಿಂಗ್ಸ್ ಅನ್ನ ತಗೊಳ್ಳುವಂಥದ್ದು ಮಾಡೋದ್ರಿಂದ ಕೂಡ ಈ ಒಂದು ತಿಂಗಳಿನಲ್ಲಿ ಸಾಕಷ್ಟು ಪಾಸಿಟಿವ್ ಎನರ್ಜಿಯನ್ನು ನೀವು ತಗೊಳ್ತೀರಿ. ಈ ಒಂದು ತಿಂಗಳ ಅಲ್ಟಿಮೇಟ್ ಪ್ಯಾಕೇಜ್ ನಿಮಗೆ. ಸೊ ಎಲ್ಲಾ ಸಮಸ್ಯೆಗಳನ್ನು ನಿಭಾಯಿಸ್ತೀರಿ, ಎಲ್ಲೆಲ್ಲಿ ಹೇಗೆ ಇರಬೇಕು ಅನ್ನೋದು ಗೊತ್ತಿರುತ್ತೆ, ಆ ಒಂದು ಬುದ್ಧಿವಂತಿಕೆ ಇರುತ್ತೆ. ಬಟ್ ಎಲ್ಲೋ ಒಂದು ಕಡೆ ಧೈರ್ಯ ಅನ್ನುವಂಥದ್ದು ಇರೋದಿಲ್ವಲ್ಲ, ಆ ಒಂದು ಧೈರ್ಯವನ್ನ ಎನ್ಹಾನ್ಸ್ ಮಾಡುವಂತ ಒಂದು ತಿಂಗಳು. ಸೊ ಮನುಷ್ಯನಿಗೆ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಅನ್ನುವಂಥದ್ದು ಬಂದ್ರೆ ಎಲ್ಲಾ ಕೆಲಸಗಳನ್ನ ಬಹಳ ಈಸಿಯಾಗಿ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಈ ಒಂದು ತಿಂಗಳು ನಿಮಗೆ ಬಹಳ ಪೂರಕವಾಗಿ ಈ ಒಂದು ಸೆಪ್ಟೆಂಬರ್ ತಿಂಗಳು ಅನುಕೂಲಕರವಾಗಿರುತ್ತೆ. ಸೊ ಆಗ ಯಾವುದೇ ಕೆಲಸಗಳನ್ನ ಕಂಪ್ಲೀಟ್ ಮಾಡಿಲ್ಲ ಅಂದ್ರೂ ಕೂಡ ಕಂಪ್ಲೀಟ್ ಮಾಡೋದಕ್ಕೆ ಒಂದು ದಾರಿ ಆಗುತ್ತೆ. ಸೊ ಬಹಳನೇ ಒಂದು ಪಾಸಿಟಿವ್ ರಿಸಲ್ಟ್ಸ್ ಅನ್ನ ಕೊಡುತ್ತೆ. ಟ್ರಾವೆಲ್ ಮಾಡ್ಬೇಕು ಅಂತ ಇದ್ರೆ ಸ್ವಲ್ಪ ಜಾಗರೂಕತೆಯನ್ನ ವಹಿಸಿ. ಈ ಒಂದು ತಿಂಗಳಿನಲ್ಲಿ ಒಂದಷ್ಟು ಸಮಸ್ಯೆಗಳನ್ನ ಮಾಡಬಹುದು ಅಥವಾ ಲಾಂಗ್ ಟ್ರಾವೆಲ್ ಅಂತ ಇದ್ರೆ ಅದನ್ನ ನೀವು ಸ್ವಲ್ಪ ತಡೆ ಮಾಡುವಂಥದ್ದು ಉತ್ತಮ ಈ ಒಂದು ತಿಂಗಳಿಗೆ. ಜೊತೆಗೆ ನೀವು ಎಕ್ಸ್ಪೆಕ್ಟೇ ಮಾಡದೇ ಇರುವಾಗ ಒಂದಷ್ಟು ಲಾಭಗಳನ್ನ ಕಾಣುವಂತ ಒಂದು ತಿಂಗಳು ಅಂತ ಕೂಡ ಹೇಳ್ತೀವಿ. ವಿತೌಟ್ ಎಕ್ಸ್ಪೆಕ್ಟೇಷನ್ ಏನ್ ಬಂದ್ರು ಕೂಡ ಮನುಷ್ಯನಿಗೆ ಬಹಳನೇ ಹೆಲ್ಪ್ಫುಲ್ ಆಗ್ಬಿಡುತ್ತೆ, ಖುಷಿ ಆಗುತ್ತೆ. ಎಕ್ಸ್ಪೆಕ್ಟ್ ಮಾಡಿ ಬರ್ದೇ ಇರುವಾಗ ಸಮಸ್ಯೆ ಆಗುತ್ತೆ. ಸೊ ಈ ಒಂದು ತಿಂಗಳಲ್ಲಿ ಅಚಾನಕ್ ಆಗಿ ಸ್ನೇಹಿತರಿಂದಲೋ, ಕುಟುಂಬದಿಂದಲೋ ಅಥವಾ ಬೇರೆ ಕೆಲಸ ಕಾರ್ಯಗಳಿಂದಲೋ ಎಲ್ಲೋ ಒಂದು ಕಡೆ ಹ್ಯಾಪಿನೆಸ್ ಅನ್ನುವಂಥದ್ದು ಈ ಒಂದು ತಿಂಗಳಿನಲ್ಲಿ ಇರುತ್ತೆ. ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ. ನೆಕ್ಸ್ಟ್ 4, 13, 22 ಹಾಗೆ 31 ಈ ಒಂದು ಸಂಖ್ಯೆಯ ವ್ಯಕ್ತಿಗಳಿಗೆ ಈ ಒಂದು ತಿಂಗಳು ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ಬೇಕಾಗತ್ತೆ ನೀವು. ಸೊ ದಟ್ ಬಹಳ ಬುದ್ಧಿವಂತರಿರ್ತೀರಿ, ಯೋಚನೆ ಮಾಡ್ತೀರಿ. ಸೊ ಸಮಸ್ಯೆಗಳನ್ನ ಬಹಳ ಚೆನ್ನಾಗಿ ನಿಭಾಯಿಸ್ತೀರಿ, ಪರಿಹಾರಗಳನ್ನ ನಿಮಗೆ ನೀವೇ ಕಂಡುಕೊಳ್ತೀರಿ. ಬಟ್ ಈ ತಿಂಗಳಿನಲ್ಲಿ ನೀವು ಯಾರಿಗೆ ನೋಯಿಸಿದ್ರು ಅಥವಾ ಬೇರೆ ಇನ್ಯಾವುದೋ ಒಂದಷ್ಟು ವಿಚಾರಗಳು ನಿಮ್ಮಲ್ಲೇ ಆಗಿದ್ರು, ನಿಮ್ಮ ಕ್ಯಾಲ್ಕುಲೇಷನ್ಗಳು ಉಲ್ಟಾ ಆಗುವಂತ ಒಂದು ತಿಂಗಳು ಈ ಒಂದು ತಿಂಗಳು. ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋ, ಎಕ್ಸ್ಪೆಕ್ಟ್ ಮಾಡೋದಿಲ್ವೋ ಒಂದಷ್ಟು ಸಮಸ್ಯೆಗಳು ಕಣ್ಮುಂದೆ ಬರುತ್ತೆ. ಅದು ಬಹಳನೇ ನೋವು ಮಾಡುವಂತ ಒಂದು ವಿಚಾರಗಳು ಅಂತ ಕೂಡ ನಾವು ಹೇಳ್ತೀವಿ. ಸೊ ಆ ಒಂದು ಸಮಸ್ಯೆಗಳು ಬರೋದಕ್ಕಿಂತ ಮುಂಚೆ ಸ್ವಲ್ಪ ಜಾಗರೂಕತೆಯನ್ನು ವಹಿಸುವಂಥದ್ದು ಉತ್ತಮ.
ಜೊತೆಗೆ ಸಾಧ್ಯವಾದಷ್ಟು ವೃದ್ಧರಿಗೆ, ವಯಸ್ಸಾದಂತವರಿಗೆ ಯಥಾಶಕ್ತಿ ಏನನ್ನಾದ್ರೂ ಹೆಲ್ಪ್ ಮಾಡುವಂಥದ್ದು ಬಹಳನೇ ಉತ್ತಮವಾಗುತ್ತೆ. ಜೊತೆಗೆ ಮಕ್ಕಳ ರೀತಿಯಲ್ಲಿ ಇರುವಂತವ್ರು, ನಿಮ್ಮ ಒಂದು ವಯಸ್ಸಿಗಿಂತ ಕಡಿಮೆ ವಯಸ್ಸು ಹಾಗೆ ನಿಮ್ಮ ವಯಸ್ಸಿಗಿಂತ ಜಾಸ್ತಿ, ಇಬ್ಬರದು ಕೂಡ ನೀವು ಏನೇ ಒಂದು ಡೊನೇಷನ್ಸ್ ಗಳನ್ನ ಮಾಡೋದು ಕೂಡ ಹೆಲ್ಪ್ ಆಗುತ್ತೆ. ಸೊ ಒಳ್ಳೇದ್ ಮಾಡ್ಬೇಕು. ಸಾಧ್ಯವಾದಷ್ಟು ಮಕ್ಕಳ ಒಂದು ಸ್ಥಿತಿಯಲ್ಲಿ ಇದ್ದಂತವರಿಗೆ ಪುಸ್ತಕಗಳನ್ನ ಕೊಡಿಸುವಂಥದ್ದು, ಅಥವಾ ಅವರ ಆಸೆಗಳಿಗೆ ಒಂದು ಪೂರಕವಾದ ಮಾತುಗಳನ್ನ ಆಡುವಂಥದ್ದು, ಅಥವಾ ಅವರ ಬ್ಲೆಸ್ಸಿಂಗ್ಸ್ ಅನ್ನ ತಗೊಳ್ಳುವಂಥದ್ದು ಬಹಳನೇ ಉತ್ತಮವಾಗಿರುತ್ತೆ. ಇದು ಸಾಕಷ್ಟು ಒಂದು ಸ್ಟೆಬಿಲಿಟಿಯನ್ನ ಇಡೀ ತಿಂಗಳು ತಂದು ಕೊಡುತ್ತೆ. ಅನವಶ್ಯಕವಾದ ವಿಚಾರಗಳಲ್ಲಿ ಸಮಸ್ಯೆಗಳು ಅಂತನ್ನುವಂಥದ್ದು ಲೀಗಲಿ ಆಗಿದ್ದಿರ್ಬೋದು, ಅಥವಾ ದಾರಿಯಲ್ಲಿ ಯಾವುದೋ ಒಂದು ಆಕ್ಸಿಡೆಂಟ್ ಆಗಿ ಅಲ್ಲಿಂದ ಸಮಸ್ಯೆಗಳಾಗುವಂತದ್ದಾಗಿದ್ದಿರ್ಬೋದು, ಅಥವಾ ಹಣಕಾಸಿನ ವಿಚಾರದಲ್ಲಿ ದಿಢೀರ್ ಅಂತ ಹೇಳಿ ಲಾಸ್ ಆಗುವಂತ ಚಾನ್ಸಸ್ ಆಗಿದ್ದಿರ್ಬೋದು, ಅದು ಈ ತಿಂಗಳಿನಲ್ಲಿ ಇದೆ. ಸೊ ಎಲ್ಲದಕ್ಕೂ ಪರಿಹಾರ ಹಿರಿಯರಿಗೆ ಸಾಧ್ಯವಾದಷ್ಟು ಡೊನೇಷನ್ ಮಾಡಿ ಬ್ಲೆಸ್ಸಿಂಗ್ಸ್ ಅನ್ನ ತಗೊಳ್ಳುವಂಥದ್ದು, ನಿಮಗಿಂತ ಕಿರಿಯರಿಗೆ ಸೊ ಹೆಲ್ಪ್ ಮಾಡಿ ಅವ್ರ ಕಡೆಯಿಂದ ಬ್ಲೆಸ್ಸಿಂಗ್ಸ್ ಅನ್ನ ತಗೊಳ್ಳುವಂಥದ್ದು ಸಾಕಷ್ಟು ಪಾಸಿಟಿವ್ ರಿಸಲ್ಟ್ಸ್ ಅನ್ನ ಕೊಡುತ್ತೆ ಅಂತ ನಾವು ಹೇಳ್ಬೋದು. 5ನೇ ತಾರೀಕಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ವಂಡರ್ಫುಲ್ ಮಂತ್ ಇದು. ಟ್ರಾವೆಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಟ್ರಾವೆಲ್ ಮಾಡಿ. 5, 14, 23 ಅನ್ನುವಂಥ ಸಂಖ್ಯೆಗಳಿಗೆ, 5, 14, 23 ಸಂಖ್ಯೆಗಳಿಗೆ ಟ್ರಾವೆಲ್ ಮಾಡ್ಬೇಕು ಅಂತಿದ್ರೆ ಡೆಫಿನೆಟ್ಲಿ ಟ್ರಾವೆಲ್ ಮಾಡಬಹುದು. ಅದರ ಜೊತೆಗೆ ಈ ಒಂದು ತಿಂಗಳಿನಲ್ಲಿ ನೀವು ಅನ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಖಂಡಿತವಾಗಿಯೂ ಮಾಡ್ತೀರಿ. ಹೇಳಿ ಕೇಳಿ ಸ್ವಲ್ಪ ಲೇಸಿನೆಸ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಅಂಡ್ ಆಲ್ಸೋ ಕಮಿಟೆಡ್ ಒನ್ ಅಲ್ಲ, ಆದ್ರಾಗ್ಲಿ ಹೋದ್ರೋಗ್ಲಿ. ಸೊ ಈ ತರದೊಂದು ಮನಸ್ಥಿತಿಗಳು ಇರುತ್ತೆ. ಬಟ್ ಈ ಒಂದು ತಿಂಗಳಿನಲ್ಲಿ ಎಲ್ಲಾ ವಿಚಾರಗಳಿಗೂ ಕೂಡ ಸ್ವಲ್ಪ ಒಂದು ಪಾಸಿಟಿವ್ ಅನ್ನುವಂಥದ್ದು ಎನ್ಹಾನ್ಸ್ ಆಗುತ್ತೆ. ಇಲ್ಲ ಇದು ಮಾಡ್ಬೇಕು, ಇಲ್ಲ ಇದು ಬೇಕು, ಅಥವಾ ಯಾವುದೇ ರೀತಿಯಾದ ಒಂದು ಆಪ್ಷನ್ಸ್ ಅಥವಾ ಚಾನ್ಸಸ್ ಅನ್ನುವಂಥದ್ದು ಕಡಿಮೆ ಆಗಿ ಪ್ರಯಾರಿಟಿ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ನಾವು. ಹಣಕಾಸಿನ ವಿಚಾರದಲ್ಲಿ ಆಗಿದ್ದಿರ್ಬೋದು, ಅಥವಾ ನಿಮ್ಮ ನಿರ್ಧಾರದ ವಿಚಾರಗಳಲ್ಲಿ ಆಗಿದ್ದಿರ್ಬೋದು, ಯೋಚನೆ ಮಾಡಿ ನೀವು ಡಿಸೈಡ್ ಮಾಡಿದ್ದೆ ಆದ್ರೆ ಈ ಮಂತಲ್ಲಿ ಖಂಡಿತ ಪಾಸಿಟಿವ್ ರಿಸಲ್ಟ್ಸ್ ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಹೇಳಿ ಕೇಳಿ ನಂಬರ್ 9 ಅನ್ನುವಂಥದ್ದು ಒಂದು ಅನ್ಲಿಮಿಟೆಡ್ ಅದು. ಸೊ ನಾವು ಅದಕ್ಕೆ ಬೇರೆ ಸಂಖ್ಯೆಗಳನ್ನ ಟ್ಯಾಲಿ ಮಾಡೋದಕ್ಕೆ ಬರುವುದಿಲ್ಲ. ಅದರಲ್ಲಿ ಪಾಸಿಟಿವ್ ಎಷ್ಟಿರುತ್ತೋ ನೆಗೆಟಿವ್ ಅಷ್ಟೇ ಇರುತ್ತೆ. ಪ್ರತಿಯೊಂದು ಸಂಖ್ಯೆಗಳಲ್ಲಿಯೂ ಕೂಡ ಪಾಸಿಟಿವ್ ನೆಗೆಟಿವ್ ಅನ್ನುವಂಥದ್ದು ಈಕ್ವಲ್. ಬಟ್ ನಮಗೆ ಯಾವ ರೀತಿಯ ಒಂದು ವಿಚಾರಗಳು ಬೇಕೋ ಅದನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಕೆಲವು ಸಂಖ್ಯೆಗಳು ಮಾತ್ರ ಒಳ್ಳೇದು, ಕೆಲವು ಸಂಖ್ಯೆಗಳು ಮಾತ್ರ ಕೆಟ್ಟದ್ದು ಅಂತ ಹೇಳಿ ಡಿವೈಡ್ ಮಾಡ್ಕೊಂಡ್ ಬಿಡ್ತೀವಿ. ಬಟ್ ನಂಬರ್ 9 ಬರ್ತಾ ಇದೆ ಅಂತಂದ್ರೆ ಧರ್ಮ ಮಾರ್ಗ ಅಲ್ಲಿ. ಸೊ ಪ್ರತಿಯೊಬ್ಬರದ್ದು ಕೂಡ ಗುಡ್ ವೇ ಆಗಿರ್ಬೇಕು, ಥಾಟ್ಸ್ ಗುಡ್ ಆಗಿರ್ಬೇಕು, ನಿಮ್ಮ ವಿಷನ್ ಕ್ಲಾರಿಟಿ ಇರಬೇಕು. ಸೊ ಪ್ರತಿಯೊಂದು ವಿಚಾರಗಳಿಗೂ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಮಾಡುವಂಥದ್ದು ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರೇ ನಂಬರ್ 9. ಸೊ ದಟ್ ಆ ಪ್ರಾಮಾಣಿಕವಾಗಿ ಯಾವ ಪ್ರಯತ್ನಗಳನ್ನ ಮಾಡ್ತೀರಿ ಅವೆಲ್ಲವೂ ಯಶಸ್ಸನ್ನ ಕೊಡುತ್ತೆ. ಅಲ್ಲಿ ಎಲ್ಲಿ ಯೋಚನೆ ಮಾಡಿ ಕ್ಯಾಲ್ಕುಲೇಷನ್ ಗಳನ್ನ ಮಾಡಿ ಹಿಂಗ್ ಮಾಡಿದ್ರೆ ಹಿಂಗಾಗುತ್ತೆ ಅಂತ ಮಾಡುವಾಗ ಎಲ್ಲವೂ ಅವೆಲ್ಲ ಸಮಸ್ಯೆಗಳನ್ನ ಕೊಟ್ಬಿಡುತ್ತೆ. ಸೊ ಆ ವಿಚಾರಗಳ ಬಗ್ಗೆ ಗಮನ ಇರಲಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಸಂಖ್ಯೆ 6, 15, 24. ಸೊ ಬಹಳಾನೇ ಒಂದು ವಿಶೇಷವಾಗಿರ್ತಕ್ಕಂಥ ಸಂಖ್ಯೆ, ಶುಕ್ರನ ಒಂದು ಸಂಖ್ಯೆ. ಇಲ್ಲಿ 9ನೇ ತಿಂಗಳು ಸೆಪ್ಟೆಂಬರ್ ತಿಂಗಳು ಅಂತ ಬರುವಾಗ ಸೊ ನಾನು ನನ್ನದು ಅನ್ನುವಂಥದ್ದು ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಸಂಬಂಧಗಳಲ್ಲಿ ಒಂದಷ್ಟು ಸಮಸ್ಯೆಗಳಾಗ್ಬೋದು. ಅದು ಸ್ನೇಹಿತ ವರ್ಗದ ಸಂಬಂಧಗಳಾಗಿದ್ದಿರ್ಬೋದು, ಕೆಲಸ ಕಾರ್ಯದ ಸಂಬಂಧಗಳಾಗಿದ್ದಿರ್ಬೋದು, ಅಥವಾ ಕುಟುಂಬದ ಸಂಬಂಧಗಳಾಗಿದ್ದಿರ್ಬೋದು. ಸೊ ಆತುರ ಅನ್ನುವಂಥದ್ದು ಸ್ವಲ್ಪ ಜಾಸ್ತಿ ಇರುತ್ತೆ, ಅಥವಾ ನಿಮ್ಮ ಮಾತಿನ ಮೇಲೆ ಸ್ವಲ್ಪ ನಿಗವನ್ನ ವಹಿಸ್ಬೇಕಾಗುತ್ತೆ ಈ ಒಂದು ತಿಂಗಳಿನಲ್ಲಿ. ಸಂದರ್ಭಗಳು ಬರುವಂಥದ್ದು ನಮ್ಮನ್ನ ಪ್ರವೋಕ್ ಮಾಡೋದಕ್ಕೆ, ನಮ್ಮನ್ನ ಕೆರಳಿಸೋದಕ್ಕೆ. ಸಂದರ್ಭಗಳನ್ನ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತೀರಾ ಅನ್ನುವಂಥದ್ದು ಕರ್ಮ. ಸೊ ಯಾವ ರೀತಿಯಾಗಿ ಆ ಒಂದು ಸಿಚುವೇಶನ್ಸ್ ಅನ್ನ ಡೀಲ್ ಮಾಡ್ತೀವಿ ಅನ್ನೋದ್ರ ಮೇಲೆ ಇರುತ್ತೆ. ಸೊ ಈ ಒಂದು ತಿಂಗಳಿನಲ್ಲಿ ಕೂಡ ತಾಳ್ಮೆಯಿಂದ ವರ್ತನೆ ಮಾಡುವಂಥದ್ದು ಬಹಳ ಉತ್ತಮವಾಗಿರುತ್ತೆ. ಜೊತೆಗೆ ಸಾಧ್ಯವಾದಷ್ಟು ಹನುಮಾನ್ ದೇವಸ್ಥಾನಕ್ಕೆ ಹೋಗುವಂಥದ್ದು, ಹನುಮಂತನ ಆರಾಧನೆ ಮಾಡುವಂಥದ್ದು ಕೂಡ ಬಹಳನೇ ಉತ್ತಮ. ತಂದೆಯ ಒಂದು ಆಶೀರ್ವಾದ ಪಡ್ಕೊಳ್ಳುವಂಥದ್ದು ಕೂಡ ನಿಮಗೆ ಸಾಕಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ ನಾನು. ಹಣಕಾಸಿನ ವಿಚಾರ ಅಂತ ಬರುವಾಗ ದಿಢೀರ್ ಅಂತೇಳಿ ಲಾಭವೂ ಬರ್ಬೋದು, ಅಥವಾ ಒಂದಷ್ಟು ಹಣಕಾಸಿನ ಸಮಸ್ಯೆಗಳು ಕೂಡ ಆಗ್ಬೋದು. ಎರಡು ರೀತಿಯಲ್ಲಿಯೂ ಕೂಡ ಇರುತ್ತೆ. ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಳಿ. ಸೇವಿಂಗ್ಸ್ ಮಾಡ್ಬೇಕು ಅಂತ ಏನಾದ್ರು ಪ್ಲಾನ್ಸ್ ಇದ್ರೆ ಡೆಫಿನೆಟ್ಲಿ ಹೂಡಿಕೆ ಮಾಡುವಂತ ವಿಚಾರಗಳಾಗಿದ್ರೆ ಖಂಡಿತವಾಗಿಯೂ ಪಾಸಿಟಿವ್ ಇರುತ್ತೆ. ನೆಕ್ಸ್ಟ್ ಬರ್ತಾ ಇದೆ ಗ್ರಹಣ, ಒಂದಿಷ್ಟು ಶೇರ್ ಮಾರ್ಕೆಟ್ಗೆ, ಮಾರುಕಟ್ಟೆಗೆ ಒಂದಿಷ್ಟು ವಿಚಾರಗಳು ಬರುವಂತದ್ದು. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೇವಿಂಗ್ಸ್ ಅಂತ ಮಾಡಿದ್ರೆ ಅದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿದೆ. ಖಂಡಿತವಾಗಿಯೂ ನಿಮ್ಗೆ ಈ ಒಂದು ತಿಂಗಳಿನಲ್ಲಿ ಪಾಸಿಟಿವ್. ಅದು ಮುಂಬರುವ ದಿನಗಳಲ್ಲಿ ಯೋಚನೆ ಮಾಡಿ ಒಂದು ಒಳ್ಳೆ ವಿಚಾರಕ್ಕೆ ಕೈ ಹಾಕುವಂಥದ್ದು ಬಹಳಾನೇ ಒಂದು ಪಾಸಿಟಿವ್ ವಿಚಾರಗಳನ್ನ ಕೊಡುತ್ತೆ. ಹಾಗೆ ಮದುವೆಗೆ ಅಂತ ಹೇಳಿ ಏನಾದ್ರು ಪ್ರಯತ್ನ ಪಡ್ತಾ ಇದ್ರೆ ಈ ಒಂದು ತಿಂಗಳಿನಲ್ಲಿ ನಿಮಗೆ ಒಂದು ಸಹಾಯಕಾರಿಯಾಗುವಂತದ್ದಾಗುತ್ತೆ, ಒಂದು ಹೆಲ್ಪ್ ಆಗುತ್ತೆ. ಜೊತೆಗೆ ದುರ್ಗಾದೇವಿ ಆರಾಧನೆಯನ್ನ ಮಾಡೋದ್ರಿಂದ ಕೂಡ ನಿಮಗೆ ಇರತಕ್ಕಂತ ಅಥವಾ ಬರಬಹುದಾದಂತ ಸಮಸ್ಯೆಗಳಿಂದ ಈ ಒಂದು ತಿಂಗಳಿನಲ್ಲಿ ಹೊರಗಡೆ ಬರಬಹುದು. ಸಂಖ್ಯೆಗಳು ಬಹಳಾನೇ ಪವರ್ಫುಲ್. ಪ್ರತಿಯೊಂದು ಸಂಖ್ಯೆ, ಪ್ರತಿಯೊಂದು ದಿನಾಂಕ, ಪ್ರತಿಯೊಂದು ತಿಂಗಳಿನ ದಿನಾಂಕ ಒಂದೊಂದು ವಿಚಾರಗಳನ್ನ ಇಂಡಿಕೇಟ್ ಮಾಡ್ತಾ ಇರುತ್ತೆ. ಸಾಕಷ್ಟು ಜನ ದರ್ಶನ್ ಸರ್ ಅವರು ಮತ್ತೆ ರಿಲೀಸ್ ಯಾವಾಗ ಹಾಕ್ತಾರೆ ಅಂತ ಹೇಳಿ ಕೇಳ್ತಾ ಇರುವಂತದ್ದು. ಸದ್ಯದ ಪರಿಸ್ಥಿತಿಯಲ್ಲಿ ನಾನು ವಿಡಿಯೋ ಮಾಡಿಲ್ಲ, ಖಂಡಿತವಾಗಿ ತಿಳಿಸ್ಕೊಡ್ತೀನಿ. ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಏನಾಗುತ್ತೋ ಅದು ಒಳ್ಳೇದಾಗ್ಲಿ.
ಸೊ ಭಗವಂತನ ಆಶೀರ್ವಾದ ಎಲ್ಲರ ಮೇಲೆ ಇರ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ಳುವಂಥದ್ದು. ನೆಕ್ಸ್ಟ್ ನಂಬರ್ 7, ಮೆಂಟಲಿ ಡಿಸ್ಟರ್ಬ್ ಆಗುವಂತ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. 7, 16, 25 ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ ಆಗುವಂಥದ್ದು, ಡಿಸಪಾಯಿಂಟ್ಮೆಂಟ್ ಅನ್ನುವಂಥದ್ದು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ದಿಢೀರ್ ಅಂತ ಹೇಳಿ ಯಾವ ನಿರ್ಧಾರಗಳನ್ನು ಕೂಡ ತಗೊಳ್ಬೇಡಿ, ಅಥವಾ ಕೋಪದ ಕೈಗೆ ಬುದ್ಧಿಯನ್ನ ಕೊಡಬೇಡಿ ಅಂತ ಹೇಳ್ತೀನಿ ನಾನು. ಅನವಶ್ಯಕವಾದ ಜಗಳಗಳು ಬರುವಂತ ಒಂದು ತಿಂಗಳು ಅಂತ ಕೂಡ ನಾವು ಹೇಳ್ತೀವಿ. ಸೊ ದಟ್ ಆದ್ರೆ ಪ್ರಾಮಾಣಿಕತೆಗೆ ಇಲ್ಲಿ ಖಂಡಿತವಾಗಿಯೂ ಬೆಲೆ ಇರುತ್ತೆ. ಎಂತದ್ದೇ ಸಮಸ್ಯೆಗಳು ಬಂದ್ರು ಅದರಿಂದ ಓವರ್ಕಮ್ ಅಂತೂ ಡೆಫಿನೆಟ್ಲಿ ಮಾಡ್ತೀರಿ. ದಟ್ ಇಸ್ ಕಾಲ್ಡ್ ದೈವಬಲ. ಅದು ಖಂಡಿತವಾಗಿ ಈ ಒಂದು ತಿಂಗಳಿನಲ್ಲಿ ಇರುತ್ತೆ. ಜೊತೆಗೆ ಈ ಒಂದು ತಿಂಗಳು ಬಹಳ ವಿಶೇಷವಾಗಿ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡೋದ್ರಿಂದ ಪ್ರತಿ ಮಂಗಳವಾರ ಬರ್ತಕ್ಕಂಥ ಸಮಸ್ಯೆಗಳಿಂದ ಪಾರಾಗ್ಬೋದು, ಅಥವಾ ಇರ್ತಕ್ಕಂಥ ಸಮಸ್ಯೆಗಳಿಂದ ಕೂಡ ನೀವು ಹೊರಗಡೆ ಬರ್ಬೋದು. ಆ ರೀತಿಯಾಗಿ ಹಣಕಾಸಿನ ವಿಚಾರ ಅಂತ ಬಂದ್ರೆ ಯಾರಿಗಾದ್ರೂ ಸಾಲ ತಕ್ಕೊಡುವಂಥದ್ದು ಅಥವಾ ಶೂರಿಟಿ ಹಾಕುವಂಥದ್ದು, ಅವೆಲ್ಲವನ್ನ ನೀವು ಮಾಡ್ತಾ ಹೋದ್ರೆ ಖಂಡಿತವಾಗಿಯೂ ಈ ತಿಂಗಳಿನಲ್ಲಿ ಒಂದಿಷ್ಟು ಸಮಸ್ಯೆಗಳಾಗಿರುತ್ತೆ. ಕೊಟ್ಟಿರ್ತಕ್ಕಂಥ ಹಣ ಬರಬೇಕು ಅಂದ್ರೆ ನೀವು ಲಕ್ಷ್ಮೀ ನರಸಿಂಹನ ಆರಾಧನೆ ಈ ತಿಂಗಳಿನಲ್ಲಿ ಮಾಡಿದ್ರೆ ಸಾಕಷ್ಟು ಪಾಸಿಟಿವ್ ರಿಸಲ್ಟ್ಸ್ ಅನ್ನ ನೀವು ಪಡ್ಕೊಳ್ತೀರಿ. ಜೊತೆಗೆ ಪ್ರತಿದಿನ ಸ್ವಲ್ಪ ತೊಗರಿ ಕಾಳನ್ನ ದೃಷ್ಟಿ ತೆಗೆದು ಯಾವ್ದಾದ್ರು ಮರದ ಬುಡಕ್ಕೆ ಹಾಕೋದ್ರಿಂದ ಕೂಡ ಸಾಕಷ್ಟು ಪಾಸಿಟಿವ್ ರಿಸಲ್ಟ್ಸ್ ಅನ್ನ ಪಡ್ಕೊಳ್ತೀರಿ. ಕೆಲಸ ಕಾರ್ಯಗಳಲ್ಲಿ ಬಹಳ ಚೆನ್ನಾಗಿರುತ್ತೆ. ಬಡ್ತಿ ಏನಾದ್ರು ಪಡ್ಕೊಳ್ಬೇಕು, ಪ್ರಮೋಷನ್ ಏನಾದ್ರು ಸಿಗ್ಬೇಕು ಅಂತ ಇದ್ರು ಕೂಡ ಈ ಒಂದು ತಿಂಗಳು ಸಾಕಷ್ಟು ಹೆಲ್ಪ್ಫುಲ್ ಆಗಿ ಇರುತ್ತೆ. ಆರೋಗ್ಯದ ಸಮಸ್ಯೆಗಳಿದ್ರು ಕೂಡ ಅದರಿಂದ ಹೊರಗಡೆ ಬರ್ತೀರಿ. ಆರೋಗ್ಯ ಬಹಳ ಸುಧಾರಣೆ ಆಗುವಂತದ್ದಾಗುತ್ತೆ. ಹಾಗೆ ಹೊಸ ಹೊಸ ವಿಚಾರಗಳು, ಹೊಸ ಹೊಸ ಆಲೋಚನೆಗಳು, ನಿಮ್ಮಲ್ಲಿ ಒಳ್ಳೆಯ ಪರಿವರ್ತನೆ, ಬದಲಾವಣೆ ಅನ್ನುವಂಥದ್ದು ಕೂಡ ಈ ಒಂದು ತಿಂಗಳಿನಲ್ಲಿ ಆಗುತ್ತೆ ಅಂತ ಹೇಳ್ತೀನಿ. ಬಹಳನೇ ಚೆನ್ನಾಗಿರ್ತಕ್ಕಂಥ ಸಮಯ. ಟ್ರಾವೆಲ್ ಮಾಡ್ಬೇಕು ಅಂತ ನೀವು ಯೋಚನೆ ಮಾಡಿದ್ರೆ ಖಂಡಿತವಾಗಿಯೂ ಈ ಒಂದು ತಿಂಗಳು ವಿದೇಶ ಪ್ರಯಾಣವಾಗಿದ್ದಿರ್ಬೋದು ಅಥವಾ ಬೇರೆ ರಾಜ್ಯಗಳ ಪ್ರಯಾಣವಾಗಿದ್ದಿರ್ಬೋದು, ಖಂಡಿತವಾಗಿಯೂ ಅವಕಾಶ ಇದೆ. ಪ್ರಯತ್ನ ಪಡಿ. ಬಹಳನೇ ಒಂದು ಒಳ್ಳೆಯ ವಿಚಾರಗಳನ್ನ ಪಡ್ಕೊಳ್ತೀರಿ. ಹಾಗೆ ಒಳ್ಳೆಯ ಜ್ಞಾನದ ಅಭಿವೃದ್ಧಿ ಅಂತ ಹೇಳ್ತೀವಿ. ಒಂದು ಒಳ್ಳೆ ಗುರು ಭೇಟಿಯಾಗುವಂಥದ್ದು, ಒಬ್ಬ ಒಳ್ಳೆಯ ವ್ಯಕ್ತಿ ಭೇಟಿಯಾಗುವಂಥದ್ದು, ನಿಮ್ಮ ಜೀವನದ ಮಾರ್ಗಗಳನ್ನ ತೋರಿಸ್ಕೊಡುವಂತ ಒಂದಷ್ಟು ವಿಚಾರಗಳು ಕೂಡ ಈ ಒಂದು ತಿಂಗಳಿನಲ್ಲಿ ಸಿಗುತ್ತೆ. ಹಾಗೆ ಸಂಸಾರದಲ್ಲಿ, ಸಂಬಂಧಗಳಲ್ಲಿ ಕೂಡ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನುವಂಥದ್ದು, ಕೂತು ಮಾತನಾಡಿ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳುವಂತ ಒಂದಷ್ಟು ವಿಚಾರಗಳು ಕೂಡ ಇರುವಂತದ್ದು ಬಹಳನೇ ಒಂದು ಪಾಸಿಟಿವ್ ಆಗಿದೆ. ಹೇಳಿರ್ತಕ್ಕಂಥ ನೆಗೆಟಿವ್ ವಿಚಾರಗಳ ಬಗ್ಗೆ ಗಮನ ಕೊಡಿ, ಪಾಸಿಟಿವ್ ವಿಚಾರಗಳನ್ನ ಎನ್ಹಾನ್ಸ್ ಮಾಡ್ಕೊಳ್ಳಿ, ಸಾಕಷ್ಟು ಲಾಭದಾಯಕವಾಗಿರುತ್ತೆ. ನೆಕ್ಸ್ಟ್ 8, 17 ಹಾಗೆ 26ನೇ ತಾರೀಕಿನಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಬಹಳನೇ ಒಂದು ಒಳ್ಳೆಯ ತಿಂಗಳು ಇದು. ಸೊ ನೀವು ಏನ್ ಹಾರ್ಡ್ ವರ್ಕ್ ಮಾಡ್ತೀರಿ, ಏನ್ ಶ್ರಮ ಪಡ್ತೀರಿ, ಅದಕ್ಕೆ ಸರಿಯಾದ ಒಂದು ಪ್ರತಿಫಲ ಅನ್ನುವಂಥದ್ದು ಈ ಒಂದು ತಿಂಗಳಿನಲ್ಲಿ ಸಿಗುತ್ತೆ. ನಿಮ್ಮಲ್ಲೇ ಒಂದು ಹೊಸ ಚೈತನ್ಯ, ಹೊಸ ಹುರುಪು ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ. ಏನನ್ನಾದ್ರೂ ಮಾಡ್ಬೇಕು ಅಥವಾ ಬಿಟ್ಟಿರುವಂತ ಕೆಲಸಗಳನ್ನ ಪೂರ್ಣ ಮಾಡ್ಬೇಕು ಅನ್ನುವಂಥ ಒಂದು ಮನಸ್ಥಿತಿ ಅನ್ನುವಂಥದ್ದು ಬರುತ್ತೆ. ಸೊ ಒಂದು ಒಳ್ಳೆಯ ಪಾಸಿಟಿವ್ ಎನರ್ಜಿ ಇರ್ತಕ್ಕಂಥ ಒಂದು ತಿಂಗಳು ನಿಮಗೆ, ಅಂದ್ರೆ 8ನೇ ತಾರೀಕಿನಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಬಹಳನೇ ಒಂದು ಅದ್ಭುತವಾದ ಒಂದು ಸಮಯ. ಸೊ ಸರಿಯಾದ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ಆಂಜನೇಯನ ಆರಾಧನೆ ಮಾಡುವಂಥದ್ದು ಮಂಗಳವಾರದೊತ್ತು ಮಾಡುವಾಗ ಹಣಕಾಸಿನ ವಿಚಾರದಲ್ಲಿ ಆಗಿದ್ದಿರ್ಬೋದು, ಆರೋಗ್ಯದ ವಿಚಾರದಲ್ಲಿ ಆಗಿದ್ದಿರ್ಬೋದು, ಕೆಲಸ ಕಾರ್ಯದ ವಿಚಾರಗಳಲ್ಲಿ ಆಗಿದ್ದಿರ್ಬೋದು, ವಂಡರ್ಫುಲ್ ರಿಸಲ್ಟ್ಸ್ ಅನ್ನ ಈ ಒಂದು ತಿಂಗಳಿನಲ್ಲಿ ಪಡ್ಕೊಳ್ತೀರಿ. ಸೊ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ 9, 18 ಹಾಗೆ 27ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಸೊ ಯಾವ ರೀತಿಯಾಗಿರುತ್ತೆ ಅಂತಂದ್ರೆ ಈ ಒಂದು ತಿಂಗಳು ಸ್ವಲ್ಪ ಕೋಪ, ತಾಪ ಅನ್ನುವಂಥದ್ದು ಸ್ವಲ್ಪ ಜಾಸ್ತಿ ಇರುತ್ತೆ. ಜೊತೆಗೆ ಎನರ್ಜಿ ಎಲ್ಲ ಡ್ರೈನ್ ಔಟ್ ಆಗ್ಬಿಡ್ತು ಅನ್ನುವಂಥದ್ದು, ಶಕ್ತಿ ಎಲ್ಲ ಖಾಲಿ ಆಗ್ಬಿಟ್ಟಿದೆ ಅನ್ನುವಂಥ ಒಂದು ಮನಸ್ಥಿತಿ ಇರ್ಬೋದು. ಸ್ವಲ್ಪ ಸುಸ್ತು, ನಿಶಕ್ತಿಗಳು ಆಗುವಂಥದ್ದು ಆಗ್ಬೋದು. ಬಿಕಾಸ್ ಆ ಒಂದು ಹೈ ಎನರ್ಜಿ ಅಂತ ಏನ್ ಹೇಳ್ತೀವಿ, ಎಲ್ಲವೂ ಒಂದೇ ಸರಿ ಹಾಕ್ಬಿಟ್ಟಾಗ ಏನಾಗುತ್ತೆ, ಸೊ ದೇಹ ಎಲ್ಲವೂ ಕೂಡ ಸುಸ್ತಾಗಿದೆ ಅನ್ನಿಸ್ಬೋದು, ಅಥವಾ ಯೋಚನೆಗಳು ಜಾಸ್ತಿ ಇದ್ದಿರ್ಬೋದು. ಆ ಒಂದು ರೀತಿಯಲ್ಲಿ ಆಗುವಂತದ್ದಾಗುತ್ತೆ. ಇಡೀ ತಿಂಗಳು ಸ್ವಲ್ಪ ನೀರನ್ನ ಜಾಸ್ತಿಯಾಗಿ ಕುಡಿರಿ. ಸಾಧ್ಯವಾದಷ್ಟು ದೇವಸ್ಥಾನ ಅಥವಾ ಮೆಡಿಟೇಷನ್, ಧ್ಯಾನ, ಯೋಗ ಈ ತರದ ವಿಚಾರಗಳಿಗೆ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಳಿ. ಮ್ಯೂಸಿಕ್ ಅನ್ನ ಕೇಳಿ. ಇದ್ಯಾವುದು ನಮ್ ಕೈಲಿ ಮಾಡೋದಕ್ಕೆ ಆಗೋದಿಲ್ಲ ಅಂತಂದ್ರೆ ಒಂದು ಸೈಲೆಂಟ್ ಆಗಿರ್ತಕ್ಕಂಥ ಒಂದು ಮ್ಯೂಸಿಕ್ ಅನ್ನ ನೀವು ಒಂದು 10 ರಿಂದ 15 ನಿಮಿಷ ಬೆಳಿಗ್ಗೆ ಸಂಜೆ ಕೇಳೋದ್ರಿಂದ ಕೂಡ ನಿಮ್ಮ ಮನಸ್ಸು ಬಹಳನೇ ಸುಧಾರಿಸುತ್ತೆ. ಹಾಗೆ ಆರೋಗ್ಯದಲ್ಲಿಯೂ ಕೂಡ ಬಹಳನೇ ಉತ್ತಮವಾದ ಚೇತರಿಕೆಗಳನ್ನ ಕಾಣ್ಬೋದು. ಇಲ್ಲಿ ನಿಮ್ಮ ಅಜ್ಜಿ ಅಂತ ಯಾರಿರ್ತಾರೆ, ತಂದೆ ಕಡೆ ಅಥವಾ ತಾಯಿ ಕಡೆ ಯಾವುದೇ ಅಜ್ಜಿ ಅಂತ ಯಾರಿರ್ತಾರೆ, ಅವರ ಒಂದು ಆರೋಗ್ಯದ ವಿಚಾರವಾಗಿಯೂ ಕೂಡ ಅವರಿಗೆ ಏನನ್ನಾದ್ರೂ ಅವ್ರು ಇಷ್ಟಪಡುವಂಥದ್ದನ್ನ ಕೊಟ್ಟು ಅವರ ಆಶೀರ್ವಾದವನ್ನ ಪಡ್ಕೊಳ್ಳೋದು ಕೂಡ ಇಡೀ ತಿಂಗಳು ನಿಮ್ಗೆ ವಂಡರ್ಫುಲ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ, ಬಹಳನೇ ಚೆನ್ನಾಗಿ ಆಗುವಂತದ್ದಾಗತ್ತೆ. ಸೊ ಸಾಧ್ಯವಾದಷ್ಟು ಅಜ್ಜಿಯ ಒಂದು ಆಶೀರ್ವಾದವನ್ನ ಪಡ್ಕೊಳ್ಳೋದು ನಿಮ್ಗೆ ಸಾಕಷ್ಟು ಹೆಲ್ಪ್ಫುಲ್ ಆಗುತ್ತೆ. ಜೊತೆಗೆ ಈಗಾಗಲೇ ಹೇಳಿರೋ ಹಾಗೆ ಎಲ್ಲಾ ಸಂಖ್ಯೆಯವರು ಕೂಡ ಮನಿ ನಂಬರ್ ಅನ್ನ ಬರ್ಕೊಳ್ಬಹುದು ಇನ್ ಜನರಲ್, ಬಟ್ ನಿಮ್ಮ ಪರ್ಸನಲ್ ಹಾರೋಸ್ಕೋಪ್ಸ್ ಕೂಡ ಇರುತ್ತೆ. ಸೊ ದಟ್ ಆ ಒಂದು ಹೋರೋಸ್ಕೋಪ್ ಯಾವ ರೀತಿಯಾಗಿರುತ್ತೆ ಅದನ್ನ ನೋಡಿನೇ ನಾವು ಡಿಸೈಡ್ ಮಾಡ್ಬೇಕಾಗುತ್ತೆ. ಇನ್ ಜನರಲಿ ಎಲ್ಲರಿಗೂ ಕೂಡ ಫೇವರಬಲ್, ಬಟ್ ಕೆಲವು ಜನಗಳಿಗೆ ಒಂದು ತಿಂಗಳು ಸಾಕಷ್ಟು ಪಾಸಿಟಿವ್ ಇದ್ರೆ ಇನ್ನೊಂದು ತಿಂಗಳು ಡೌನ್ ಆಗೇ ಇದ್ದೇ ಇರುತ್ತೆ.
ಸೊ ಈ ರೀತಿಯಾದ ವೈಪರೀತ್ಯಗಳು ಒಬ್ರಿಂದ ಒಬ್ರಿಗೆ ಡಿಫ್ರೆನ್ಸ್ ಇರೋ ಕಾರಣ ಎಲ್ಲರಲ್ಲೂ ನಡೆಯುವಂಥದ್ದೇ. ಈ ತಿಂಗಳು ಬಹಳ ಚೆನ್ನಾಗಿದೆ, ಈ ತಿಂಗಳು ಚೆನ್ನಾಗಿಲ್ಲ ಅಂತ ನಾವು ಕಂಪೇರ್ ಮಾಡೋದಕ್ಕೆ ಬರೋದಿಲ್ಲ. ಬಟ್ ಸಂಖ್ಯೆಗಳು ಅಂತ ಬರುವಾಗ ಎಲ್ಲದರಲ್ಲಿಯೂ ಕೂಡ ಒಂದೊಂದು ವೈಬ್ರೇಷನ್ ಇರೋದ್ರಿಂದ ಕೆಲವು ವಿಚಾರಗಳನ್ನ ಇಂಡಿಕೇಟ್ ಮಾಡುತ್ತೆ. ವಿಚಾರಗಳಿಗೆ ಸಂಬಂಧಪಟ್ಟಾಗೆ ಕೆಲವು ಜಾಗರೂಕತೆಯನ್ನ ನಾವು ವಹಿಸ್ಬೇಕಾಗತ್ತೆ. ಇನ್ನ ಕೆಲವನ್ನ ನಾವು ಎನ್ಹಾನ್ಸ್ ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ಆ ವಿಚಾರಗಳನ್ನ ಕೈಗೆ ತಗೊಂಡು ಮುಂದೆ ಹೋಗೋದ್ರಿಂದ ಒಂದಷ್ಟು ಒಳ್ಳೆಯ ಬದಲಾವಣೆಗಳು ಬದುಕಿನಲ್ಲಿ ಆಗುವಂತದ್ದಾಗತ್ತೆ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಈ ಒಂದು ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು. ನಮಸ್ಕಾರ.